ಒಂದು ದಿನ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಬಾಲಕ ಶಂಕರನ ಕಾಲನ್ನು ಒಂದು ಬೃಹತ್ ಮೊಸಳೆ ಹಿಡಿದು ಎಳೆಯಲಾರಂಭಿಸಿತು. ಸಾವು ಕಣ್ಣ ಮುಂದೆ ಇತ್ತು. ಗಾಬರಿಯಿಂದ ಓಡಿಬಂದ ತಾಯಿಯ ಮುಂದೆ ಶಂಕರ ಒಂದು ವಿಚಿತ್ರ ಷರತ್ತು ಹಾಕಿದರು. ಅಮ್ಮ, ನೀನು ನನಗೆ ಸನ್ಯಾಸಿಯಾಗಲು ಅನುಮತಿ ನೀಡಿದರೆ ಮಾತ್ರ ಈ ಮೊಸಳೆ ನನ್ನನ್ನು ಬಿಡುತ್ತದೆ ಎಂದರು. ತನ್ನ ಮಗನ ಜೀವ ಉಳಿಯಲಿ ಎಂದು ತಾಯಿ ಒಪ್ಪಿಗೆ ನೀಡಿದ ಮರುಕ್ಷಣವೇ ಆ ಮೊಸಳೆ ಶಂಕರನ ಕಾಲನ್ನು ಬಿಟ್ಟು ಮಾಯವಾಯಿತು. ಇದು ಕೇವಲ ಒಂದು ಪವಾಡವಲ್ಲ, ಭಾರತದ ಆಧ್ಯಾತ್ಮಿಕ ಇತಿಹಾಸವನ್ನೇ ಬದಲಿಸಿದ ಮಹಾನ್ ಕ್ಷಣ. ಅಷ್ಟಕ್ಕೂ ಆ ಮೊಸಳೆ ಯಾರು? ಶಂಕರಾಚಾರ್ಯರು ಸನ್ಯಾಸಿಯಾಗಲು ಅಷ್ಟೊಂದು ಹಠ ಮಾಡಿದ್ದೇಕೆ? ಇಂದಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಭಾರತ ಮಾತೆಯ ದಿವ್ಯ ಗರ್ಭದಲ್ಲಿ ಜನಿಸಿದ ಮಹಾನ್ ತಾತ್ವಿಕರಲ್ಲಿ ಶ್ರೀ ಶಂಕರಾಚಾರ್ಯರು ಅಗ್ರಗಣ್ಯರಾಗಿದ್ದಾರೆ. ಶಂಕರಾಚಾರ್ಯರು ವೈದಿಕ ಧರ್ಮದ ಪುನಶ್ಚೇತನದ ಹರಿಕಾರರು, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಆಗಿದ್ದಾರೆ. ಇವರನ್ನು ವೈದಿಕ ತತ್ವಚಿಂತನ ಪಿತಾಮಹರೆಂದು ಪರಿಗಣಿಸಲಾಗಿದೆ. ಶಂಕರಾಚಾರ್ಯರ ಜೀವನ ಹಾಗೂ ಸಾಧನೆಗಳ ಬಗ್ಗೆ ಬೆಳಕನ್ನು ಚೆಲ್ಲುವ ಕೃತಿಗಳೆಂದರೆ ಒಂದು ಶಂಕರ ದಿಗ್ವಿಜಯ, ಮತ್ತೊಂದು ಆನಂದಗಿರಿಯ ಶಂಕರ ವಿಜಯ. ಇವು ಶಂಕರಾಚಾರ್ಯರ ಜೀವನ ಮತ್ತು ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಹಾಗೆಯೇ ಶಿವರಹಸ್ಯ, ಪತಂಜಲಿ ವಿಜಯ, ಬ್ರಹ್ಮಾಂಡ ಪುರಾಣ ಮತ್ತು ಸ್ಕಂದ ಪುರಾಣಗಳು ಸಹ ಶಂಕರಾಚಾರ್ಯರ ಬಗ್ಗೆ ಮಾಹಿತಿ ನೀಡುತ್ತದೆ. ಶಂಕರಾಚಾರ್ಯರು ಕೇರಳದ ಕಾಲಟಿ ಎಂಬಲ್ಲಿ ಕ್ರಿಸ್ತಶಕ 788ರಲ್ಲಿ ಜನಿಸಿದರು. ಅದ್ವೈತ ಬೋಧನೆ, ನಾಸ್ತಿಕತೆಯ ನಿರ್ಮೂಲನೆ, ವೈದಿಕ ಧರ್ಮದ ವಿರೋಧಿ ಪಂಥಗಳ ಖಂಡನೆ ಮತ್ತು ಜ್ಞಾನ ಮಾರ್ಗವನ್ನು ಊರ್ಜಿತಗೊಳಿಸುವಿಕೆ, ಈ ಮಹಾನ್ 4 ಕಾರ್ಯಗಳನ್ನು ಶಂಕರಾಚಾರ್ಯರು ಮಾಡಿದರು. ನಂಬೂದರಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದ ಶಿವಗುರು ಮತ್ತು ಆರ್ಯಂಬರು ಶಂಕರಾಚಾರ್ಯರ ತಂದೆ ತಾಯಿಗಳು. ಎಳೆಯ ವಯಸ್ಸಿನಲ್ಲೇ ಶಂಕರಾಚಾರ್ಯರು ತನ್ನ ಪಿತೃವಾದ ಶಿವಗುರುವನ್ನು ಕಳೆದುಕೊಂಡು ತಾಯಿಯಾದ ಆರ್ಯಂಬರ ಬಳಿ ಬೆಳೆದರು. ಸಂಪ್ರದಾಯದಂತೆ ಶಂಕರರಿಗೆ 5ನೇ ವರ್ಷದಲ್ಲಿ ಉಪನಯನ ಕರ್ಮವನ್ನು ನೆರವೇರಿಸಲಾಯಿತು. ಶಂಕರಾಚಾರ್ಯರು ಬಾಲ್ಯದಲ್ಲಿಯೇ ಅಸಾಧಾರಣ ಮೇಧಾವಿಗಳಾಗಿದ್ದು ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವಣ ವೇದ ಇವುಗಳಲ್ಲಿ ಪಾರಂಗತರಾಗಿದ್ದರು. ಅಲ್ಲದೆ 10 ಉಪನಿಷತ್ತುಗಳು ಹಾಗೂ ವೇದಾಂಗಗಳ ಅಧ್ಯಯನವನ್ನು ಸಹ ಪೂರ್ಣಗೊಳಿಸಿದ್ದರು. ವಿದ್ಯಾರ್ಜನೆಯ ಸಂದರ್ಭದಲ್ಲಿಯೇ ಶಂಕರರಿಗೆ ಆಧ್ಯಾತ್ಮ ಜೀವನದತ್ತ ಒಲವು ಚಿಗುರಿ ಸನ್ಯಾಸವನ್ನು ಬಯಸಿದರು. ಆದರೆ ಶಂಕರಾಚಾರ್ಯರ ತಾಯಿಯಾದ ಆರ್ಯಂಬರಿಗೆ ಮಗನು ಸಂಸಾದಿಯಾದರೆ ಸಾಕು ಎಂಬ ಹಂಬಲವನ್ನು ಹೊಂದಿದ್ದರು. ದಾರ್ಶನಿಕನಾಗುವ ಕನಸು ಕಾಣುತ್ತಿದ್ದ ಶಂಕರಾಚಾರ್ಯರು ಕೊನೆಗೂ ಸಹ ತನ್ನ ತಾಯಿಯನ್ನು ಒಪ್ಪಿಸಿ ತನ್ನ 8ನೇ ವಯಸ್ಸಿನಲ್ಲಿಯೇ ಸನ್ಯಾಸತ್ವವನ್ನು ಸ್ವೀಕರಿಸಿದರು. ನರ್ಮದಾ ನದಿಯ ತೀರದಲ್ಲಿದ್ದ ಗೋವಿಂದ ಭಗವತ್ಪಾದರ ಶಿಷ್ಯರಾದರು. ಗೋವಿಂದ ಭಗವತ್ಪಾದರು ತಮ್ಮ ಗುರುಗಳಾದ ಗೌಡಪಾದರಿಂದ ಪಡೆದ ಬ್ರಹ್ಮಸೂತ್ರಗಳ ಅದ್ವೈತ ತತ್ವವನ್ನು ಬೋಧಿಸಿದರು. ನಂತರ ವಾರಾಣಸಿಗೆ ತೆರಳಿ ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆಯ ಮೇಲೆ ಭಾಷ್ಯವನ್ನು ಬರೆದರು. ಶಂಕರಾಚಾರ್ಯರು ಬರೆದ ವ್ಯಾಖ್ಯಾನವನ್ನು ಪ್ರಸ್ಥಾನತ್ರಯ ಎಂದು ಕರೆಯಲಾಗಿದೆ. ನಂತರ ಶಂಕರಾಚಾರ್ಯರು ಇಡೀ ಭಾರತವನ್ನು 3 ಬಾರಿ ಕಾಲ್ನಡಿಗೆಯಲ್ಲಿ ಸಂಚರಿಸಿದರು. ಕಾಶ್ಮೀರ, ನೇಪಾಳ, ಬದರಿ, ಕಾಶಿ, ದ್ವಾರಕ, ಶೃಂಗೇರಿ, ಪುರಿ, ಕಂಚಿಯನ್ನು ಸಹ ಸಂದರ್ಶಿಸಿ ಅಲ್ಲಿ ತಮ್ಮ ಸಿದ್ಧಾಂತವನ್ನು ಮಂಡಿಸಿದರು. ತಾವು ಹೋದ ಕಡೆಯಲ್ಲೆಲ್ಲ ಬೌದ್ಧ, ಜೈನ, ಕಾಪಾಲಿಕ, ಮೀಮಾಂಸಾ ಮುಂತಾದ ಪಂಥದವರನ್ನು ಚರ್ಚೆ ಮತ್ತು ವಾದಗಳಿಂದ ಸೋಲಿಸಿ ಅವರನ್ನು ಪುನಃ ಹಿಂದೂ ಧರ್ಮಕ್ಕೆ ಕರೆತಂದರು. ಉದಾಹರಣೆಗೆ ಉಜ್ಜಯಿನಿಯಲ್ಲಿ ಒಬ್ಬ ಪಾಶುಪತ ಆಚಾರ್ಯನನ್ನು ಚರ್ಚೆಯಲ್ಲಿ ಸೋಲಿಸಿ ಅವನನ್ನು ಪುನಃ ಹಿಂದೂ ಧರ್ಮಕ್ಕೆ ಕರೆತಂದರು. ಕರ್ನಾಟಕದಲ್ಲೂ ಸಹ ಕಾಪಾಲಿಕ ಪಂಥದವರನ್ನು ಸೋಲಿಸಿ ಅವರನ್ನು ಸಹ ಹಿಂದೂ ಧರ್ಮಕ್ಕೆ ಕರೆತಂದರು. ಶಂಕರಾಚಾರ್ಯರು ಬೌದ್ಧ ಸನ್ಯಾಸಿಗಳನ್ನು ವಾದದಲ್ಲಿ ಸೋಲಿಸಿ ಬೌದ್ಧ ಧರ್ಮದವರು ಸಹ ಹಿಂದೂ ಧರ್ಮದ ಅವಿಭಾಜ್ಯವಾಗಿರುವಂತೆ ನೋಡಿಕೊಂಡರು. ಅಲ್ಲದೆ ವೈದಿಕ ಧರ್ಮದ ಪ್ರಗತಿಗೂ ಸಹ ಕಾರಣರಾದರು. ಭಾಸ್ಕರ ಭಟ್ಟ, ಮುರಾರಿ ಮಿಶ್ರ, ಧರ್ಮಗುಪ್ತ ಮುಂತಾದ ಮಹಾನ್ ಪಂಡಿತರು ಸಹ ಶಂಕರಾಚಾರ್ಯರ ಅದ್ವೈತವಾದವನ್ನು ಸಹ ಒಪ್ಪಿಕೊಂಡರು. ಶಂಕರಾಚಾರ್ಯರು ಮೀಮಾಂಸಾ ಪ್ರತಿಪಾದಕರಾದ ಕುಮಾರಲಿ ಭಟ್ಟರನ್ನು ಪ್ರಯಾಗದಲ್ಲಿ ಕಂಡು ಅವರಿಗೆ ತಮ್ಮ ಭಾಷ್ಯವನ್ನು ತೋರಿಸಿದರು. ಕುಮಾರಲಿ ಭಟ್ಟರು ಶಂಕರಾಚಾರ್ಯರನ್ನು ಕರ್ಮಮೀಮಾಂಸೆಯ ಪ್ರತಿಪಾದಕರಾದ ಮಂಡನ ಮಿಶ್ರರ ಬಳಿ ಹೋಗುವಂತೆ ಪ್ರೇರೇಪಿಸಿದರು. ಶಂಕರಾಚಾರ್ಯರು ಕುಮಾರಲಿ ಭಟ್ಟರ ಸೂಚನೆಯಂತೆ ಮಾಹಿಷ್ಮತಿ ನಗರಕ್ಕೆ ತೆರಳಿ ಮಂಡನ ಮಿಶ್ರರನ್ನು ವಾದಕ್ಕೆ ಆಹ್ವಾನಿಸಿದರು. ವಾದ ಪ್ರತಿವಾದಗಳನ್ನು ಕೇಳಿ ನಿರ್ಣಯ ಕೊಡಲು ಮಂಡನ ಮಿಶ್ರರ ಪತ್ನಿ ಭಾರತೀ ದೇವಿಯನ್ನು ಒಪ್ಪಿಸಲಾಯಿತು.
ಭಾರತೀ ದೇವಿಯು ಅಸಾಧಾರಣ ತತ್ವಜ್ಞಾನಿ. ದೀರ್ಘಕಾಲ ನಡೆದ ಈ ಆಧ್ಯಾತ್ಮಿಕವಾದದಲ್ಲಿ ಮಂಡನ ಮಿಶ್ರರು ಸೋತರು. ನಂತರ ಮಂಡನ ಮಿಶ್ರರು ಗೃಹಸ್ಥ ಆಶ್ರಮವನ್ನು ತೊರೆದು ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಶಂಕರಾಚಾರ್ಯರ ಶಿಷ್ಯರಾದರು. ಮಂಡನ ಮಿಶ್ರರ ಪತ್ನಿಯಾದ ಭಾರತೀ ದೇವಿ ಕಾಮಸೂತ್ರದ ವಾದವಿವಾದದಲ್ಲಿ ಶಂಕರಾಚಾರ್ಯರನ್ನು ಸೋಲಿಸುವಲ್ಲಿ ಯಶಸ್ವಿಯಾದರು. ಆದರೂ ಶಂಕರಾಚಾರ್ಯರ ವಿಚಾರಣೆಗಳಿಂದ ಮನಸೋತು ಅವರ ಅನುಯಾಯಿಯಾದರು. ನಂತರ ಶಂಕರಾಚಾರ್ಯರು ದಕ್ಷಿಣ ಭಾರತಕ್ಕೆ ಬಂದು ಶೃಂಗೇರಿಯಲ್ಲಿ ಶಂಕರ ಮಠವನ್ನು ಸ್ಥಾಪಿಸಿ ಅದರ ಅಧಿಪತಿಗಳಾದರು. ನಂತರ ಅವರ ಮೆಚ್ಚಿನ ಶಿಷ್ಯರಾದ ಮಂಡನ ಮಿಶ್ರರು ಸುರೇಶ್ವರಾಚಾರ್ಯರೆಂಬ ಹೆಸರಿಂದ ಶಂಕರ ಮಠದ ಜಗದ್ಗುರುಗಳಾದರು. ಒಟ್ಟಿನಲ್ಲಿ ವೇದಾಂತ ತತ್ವವನ್ನು ಪ್ರಚಾರ ಮಾಡಿದ ಶಂಕರಾಚಾರ್ಯರು ಕ್ರಿಸ್ತಶಕ 820ರಲ್ಲಿ ಕಣ್ಮರೆಯಾದರು. ನಂತರ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು. ಶಂಕರಾಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದು ವೇದಾಂತ ತತ್ವವನ್ನು ಅದ್ವೈತ ಸಿದ್ಧಾಂತ ಎಂದು ಪ್ರತಿಪಾದಿಸಿದರು. ಹೀಗಾಗಿ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಜ್ಞಾನವನ್ನು ಅದ್ವೈತ ಸಿದ್ಧಾಂತ ಎಂದು ಕರೆಯುವರು. ಇದನ್ನು ಮಾಯಾವಾದ ಹಾಗೂ ಕೇವಲ ಅದ್ವೈತ ಎಂತಲೂ ಸಹ ಕರೆಯುವುದುಂಟು. ಉಪನಿಷತ್ತುಗಳು, ವೇದಾಂತ ಸೂತ್ರಗಳು ಹಾಗೂ ಭಗವದ್ಗೀತೆಗಳೆಂಬ ಪ್ರಸ್ಥಾನತ್ರಯದ ಆಧಾರದ ಮೇಲೆ ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಅದ್ವೈತ ಅಂದರೆ ಏಕೈಕತೆ ಅಥವಾ ಒಂದು ಎಂದು ಅರ್ಥ. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆಯಲ್ಲ. ಇದನ್ನೇ ಶಂಕರರು ನಾನೇ ಬ್ರಹ್ಮ ಅಥವಾ ಅಹಂ ಬ್ರಹ್ಮಾಸ್ಮಿ ಎಂಬುದಾಗಿ ಪ್ರತಿಪಾದಿಸಿದರು. ಅದ್ವೈತ ಸಿದ್ಧಾಂತದ ಪ್ರಕಾರ ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯಾರೂಪವಾದುದು ಅಥವಾ ಮಾಯೆಯಾಗಿದೆ. ಜೀವಾತ್ಮನೇ ಬ್ರಹ್ಮ. ಜೀವವು ಬ್ರಹ್ಮನಿಂದ ಭಿನ್ನವಾದದ್ದಲ್ಲ, ಅದು ಬ್ರಹ್ಮನ ಒಂದು ಅಂಶ. ಶಂಕರಾಚಾರ್ಯರು ತಮ್ಮ ಅದ್ವೈತ ಸಿದ್ಧಾಂತವನ್ನು ವ್ಯವಹಾರ ಮತ್ತು ಪಾರಮಾರ್ಥ ಎಂದು ವಿಂಗಡಿಸಿದ್ದಾರೆ. ವ್ಯವಹಾರವು ನಿಜವಲ್ಲ, ಆದರೆ ಪರಮಾರ್ಥವು ನಿಜವಾದದ್ದು. ಶಂಕರಾಚಾರ್ಯರ ಪ್ರಕಾರ ಜಗತ್ತು ಮಿಥ್ಯೆ ಅಥವಾ ಮಾಯೆ. ಜಗತ್ತು ಕೇವಲ ತೋರಿಕೆಯದು, ಅದು ನೀರಿನ ಮೇಲಿನ ಗುಳ್ಳೆಯಂತೆ. ಅವಿದ್ಯೆ ಅಥವಾ ಅಜ್ಞಾನದಿಂದ ಜಗತ್ತು ಸತ್ಯವಾಗಿ ಕಾಣುತ್ತದೆ. ಅಜ್ಞಾನವನ್ನು ಶಂಕರಾಚಾರ್ಯರು ಮಾಯೆ ಎಂದು ಕರೆದಿದ್ದಾರೆ. ಹಗ್ಗದಲ್ಲಿ ಹಾವನ್ನು ಕಂಡಂತೆ ಜಗತ್ತಿನ ಮಾಯೆಯು ಮನುಷ್ಯನನ್ನು ಕಾಣುತ್ತದೆ. ಇದನ್ನು ಜಯಿಸಿದಾಗ ಆತನಿಗೆ ಸತ್ಯದ ಅರಿವಾಗುತ್ತದೆ. ಜ್ಞಾನವನ್ನು ಪಡೆದಾಗ ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಸಹ ಒಂದೇ ಎಂದು ಅರಿವಾಗುತ್ತದೆ. ಶಂಕರರ ಈ ಮಾಯೆಯು ಬೌದ್ಧ ಧರ್ಮದ ಮಾಧ್ಯಮಿಕ ಸೂತ್ರದಿಂದ ಪ್ರೇರಿತವಾದುದು ಎಂದು ಗುರುತಿಸಿ ಇತಿಹಾಸಕಾರರು ಶಂಕರಾಚಾರ್ಯರನ್ನು ಪ್ರಚನ್ನ ಬೌದ್ಧರೆಂದು ಕರೆಯುತ್ತಾರೆ. ಪಾರಮಾರ್ಥದ ಪ್ರಕಾರ ಬ್ರಹ್ಮನು ಶುದ್ಧ, ನಿರ್ಲೇಪ, ನಿರಂಜನ, ನಿರ್ಗುಣ, ಪರಂಜ್ಯೋತಿ ಸ್ವರೂಪ ಮತ್ತು ಸರ್ವಜ್ಞ. ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ. ಜೀವಾತ್ಮ ಮತ್ತು ಪರಮಾತ್ಮ ಹಾಲಿನಲ್ಲಿ ನೀರು ಬೆರೆತಂತೆ, ಎರಡು ಒಂದೇ ಎಂದು ಶಂಕರಾಚಾರ್ಯರು ಹೇಳಿದರು. ಅಜ್ಞಾನದಿಂದ ಜೀವಾತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಎಂದು ಭಾವಿಸಲಾಗುತ್ತದೆ. ಅಜ್ಞಾನದ ನಿವಾರಣೆ ಗುರುವೊಬ್ಬನಿಂದ ಮಾತ್ರ ಸಾಧ್ಯ. ಶಂಕರರು ಭಗವಂತನನ್ನು ಈಶ್ವರ ಎಂದು ಕರೆದಿದ್ದಾರೆ. ಅಹಂ ಎಂಬುದು ಕರಗಿ ಹೋಗಿ ವಿಶ್ವಪ್ರಜ್ಞೆ ಉಂಟಾದಾಗ ಮನುಷ್ಯನಿಗೆ ಮುಕ್ತಿ ದೊರಕುತ್ತದೆ. ಶಂಕರಾಚಾರ್ಯರು ಮೋಕ್ಷ ಗಳಿಕೆಗೆ ಜ್ಞಾನ ಮಾರ್ಗ ಉಚಿತವಾದುದೆಂದು ಹೇಳಿದ್ದಾರೆ. ಶಂಕರರು ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗಗಳನ್ನು ಸಹ ಒಪ್ಪಿಕೊಂಡರು. ಹೀಗಾಗಿ ಭಕ್ತ ಕೋಟಿಯು ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನೇ ಅನುಸರಿಸುತ್ತದೆ. ಆದ್ದರಿಂದ ವೇದಾಂತ ಚಿಂತನೆಯ ವಿಕಸನದಲ್ಲಿ ಶಂಕರಾಚಾರ್ಯರು ಗಮನ ಸೆಳೆಯುವ ಶೈಲಿ ಉತ್ತಮವಾಗಿ ಕಾಣುತ್ತದೆ. ಶಂಕರಾಚಾರ್ಯರು ವಿದ್ವಾಂಸರು, ಧಾರ್ಮಿಕ ನಾಯಕರು ಮಾತ್ರವೇ ಅಲ್ಲ, ಅವರು ಅಸಾಧಾರಣ ಸಂಘಟನಾಕಾರರು ಮತ್ತು ಸಮಾಜ ಸುಧಾಕರು ಆಗಿದ್ದು ಅನೇಕ ಸಾಧನೆಗಳನ್ನು ಮಾಡಿದ್ದಾರೆ. ಅವುಗಳೆಂದರೆ ಅದ್ವೈತ ತತ್ವವನ್ನು ಪ್ರಚಾರ ಮಾಡಲು ಶಂಕರಾಚಾರ್ಯರು ದೇಶದ 4 ದಿಕ್ಕುಗಳಲ್ಲಿಯೂ ಸಹ 4 ಮಠಗಳನ್ನು ಸ್ಥಾಪಿಸಿದರು. ಆ ಮಠಗಳೆಂದರೆ ಒರಿಸ್ಸಾದ ಪೂರಿಯಲ್ಲಿರುವ ಗೋವರ್ಧನ ಪೀಠ, ಕರ್ನಾಟಕದ ಶೃಂಗೇರಿಯಲ್ಲಿರುವ ಶಾರದಾ ಪೀಠ, ಗುಜರಾತಿನ ದ್ವಾರಕದಲ್ಲಿರುವ ಕಾಳಿಕಾ ಪೀಠ, ಉತ್ತರಾಖಂಡದ ಬದರಿಯಲ್ಲಿರುವ ಜ್ಯೋತಿರ್ಮಠ. ಇಲ್ಲಿ ಮಠಗಳನ್ನು ಸ್ಥಾಪಿಸಿ ಅದ್ವೈತದ ಪ್ರಚಾರಕ್ಕೆ ಕಾರಣೀಕರ್ತರಾದರು. ಅಲ್ಲದೆ 4 ಮಠಗಳಲ್ಲದೆ ಶಂಕರಾಚಾರ್ಯರು ಕಂಚಿ, ಗೋಕರ್ಣ, ಕೂಡಲಿ, ಅವನಿ, ಶಿವಗಂಗೆ ಮತ್ತು ಸಂಕೇಶ್ವರಗಳಲ್ಲಿಯೂ ಸಹ ಉಪಮಠಗಳನ್ನು ಸ್ಥಾಪಿಸಿದರು. ಆದ್ದರಿಂದಲೇ ಹಿಂದೂ ಧರ್ಮದ ಸಂದೇಶವನ್ನು ಭಾರತ ಖಂಡದಾದ್ಯಂತ ಪ್ರಚಾರ ಮಾಡಲು ಸಹಾಯಕವಾಯಿತು. ಇತಿಹಾಸಕಾರರಾದ ಆರ್. ಶರ್ಮರವರು ಈ ಕುರಿತಂತೆ
ಬೌದ್ಧ ಧರ್ಮದ ವಿಶ್ವವ್ಯಾಪಿ ಸಂದೇಶವನ್ನು ಭರತಖಂಡದಾದ್ಯಂತ ಪ್ರಚಾರ ಮಾಡಲು ಅಶೋಕ ನಡೆಸಿದ ಸ್ತಂಭಗಳಂತೆ ಉಪನಿಷತ್ತಿನ ದಿವ್ಯ ಸಂದೇಶವನ್ನು ಪ್ರಪಂಚಕ್ಕೆ ಸಾರಲು ಶಂಕರಾಚಾರ್ಯರು ಭಾರತದ 4 ಮೂಲೆಗಳಲ್ಲೂ ಸಹ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಸ್ಥಾಪಿಸಿದರು ಎಂಬುದಾಗಿ ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ. ಶಂಕರಾಚಾರ್ಯರು ಶ್ರೇಷ್ಠ ವಿದ್ವಾಂಸರಾಗಿದ್ದು ಸಂಸ್ಕೃತ ಭಾಷೆಯಲ್ಲಿ 20ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಬ್ರಹ್ಮಸೂತ್ರ, ಉಪನಿಷತ್ತು, ಭಗವದ್ಗೀತೆಯ ಮೇಲೆ ಭಾಷ್ಯಗಳನ್ನು ಬರೆದರು. ಇವಲ್ಲದೆ ಅನೇಕ ಕೃತಿಗಳನ್ನು ಸಹ ಬರೆದಿದ್ದಾರೆ. ಉದಾಹರಣೆ ಆನಂದ ಲಹರಿ, ಸೌಂದರ್ಯ ಲಹರಿ, ಗೀತಾ ಭಾಷ್ಯ, ಶಿವಾನಂದ ಲಹರಿ, ವೇದಾಂತ ಸೂತ್ರ, ವಿವೇಕ ಚೂಡಾಮಣಿ, ವೇದಾಂತ ಸಂಗ್ರಹ, ಪ್ರಸ್ಥಾನತ್ರಯ, ಭಜಗೋವಿಂದಂ, ಬ್ರಹ್ಮಸೂತ್ರ ಭಾಷ್ಯ ಹೀಗೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ. ಶಂಕರಾಚಾರ್ಯರು ಬರೆದ ಅನೇಕ ಸ್ತೋತ್ರಗಳಲ್ಲಿ ಭಜಗೋವಿಂದ ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರ ಹೆಚ್ಚು ಪ್ರಚಲಿತವಾದದ್ದು. ಶಂಕರಾಚಾರ್ಯರು ಹಿಂದೂ ಸಮಾಜದಲ್ಲಿದ್ದ ಅನೇಕ ಆಡಂಬರದ ಕುರುಡು ಆಚಾರ ವಿಚಾರಗಳನ್ನು ಮತ್ತು ದುಷ್ಟ ಸಂಪ್ರದಾಯಗಳನ್ನು ಸಹ ವಿರೋಧಿಸಿದರು. ಶಂಕರಾಚಾರ್ಯರು ಜ್ಞಾನ ಮಾರ್ಗಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿದರೂ ಸಹ ಕರ್ಮ ಮಾರ್ಗ ಮತ್ತು ಭಕ್ತಿ ಮಾರ್ಗಕ್ಕೂ ಸಹ ಪ್ರಚಾರ ನೀಡಿದರು. ಶಂಕರರು ಯಾವುದೇ ಒಂದು ನಿರ್ದಿಷ್ಟ ಮೂರ್ತಿಯ ಪೂಜೆಯನ್ನು ಪ್ರತಿಪಾದಿಸಲಿಲ್ಲ. ಅವರು ಶಿವ, ವಿಷ್ಣು, ಸೂರ್ಯ, ಗಣೇಶ, ಕುಮಾರ, ಶಕ್ತಿ ಈ 6 ದೇವತೆಗಳ ಸಾಮೂಹಿಕ ಆರಾಧನೆಗೆ ಮಹತ್ವ ನೀಡಿದರು. ಆದ್ದರಿಂದಲೇ ಶಂಕರಾಚಾರ್ಯರು ಷಣ್ಮತ ಸ್ಥಾಪನಾಚಾರ್ಯ ಎಂದು ಕರೆಯಲಾಗಿದೆ. ಶಂಕರಾಚಾರ್ಯರು ಪರಸ್ಪರ ವಿರೋಧಿ ಸಂಪ್ರದಾಯವನ್ನು ಹೊಂದಾಣಿಕೆ ಮಾಡಿಸಿದ್ದು ಶಂಕರಾಚಾರ್ಯರ ಮತ್ತೊಂದು ಗಣ್ಯ ಸಾಧನೆ. ಭಾರತದಾದ್ಯಂತ ಅದ್ವೈತ ತತ್ವದ ತುತ್ತೂರಿಯನ್ನು ಓದಿ ಭಾರತದ ಧಾರ್ಮಿಕ ರಂಗದಲ್ಲಿ ಹೊಸ ಚೇತನವನ್ನು ಮೂಡಿಸಿದರು ಹಾಗೂ ಜಗದ್ಗುರು ಮತ್ತು ಸರ್ವಜ್ಞ ಎಂಬ ಬಿರುದನ್ನು ಸಹ ಪಡೆದರು. ಇವಿಷ್ಟು ಶಂಕರಾಚಾರ್ಯರಿಗೆ ಸಂಬಂಧಿಸಿದ ಒಂದು ಚಿಕ್ಕ ಮಾಹಿತಿ. ಶಂಕರರು ಸ್ಥಾಪಿಸಿದ 4 ಮಠಗಳಲ್ಲಿ ನಿಮಗೆ ಅತ್ಯಂತ ಪ್ರಿಯವಾದ ಮಠ ಯಾವುದು ಮತ್ತು ಏಕೆ? ನಿಮ್ಮ ಉತ್ತರವನ್ನು ಕೆಳಗಿನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಸಿಗುತ್ತೇನೆ. ಧನ್ಯವಾದಗಳು.